ಫ್ರೆಂಡ್ಸ್ ಬನ್ನಿ ಎಲ್ಲಿ ಬೆಳಗ್ಗೆನೇ ಜವಣಿಗೆ ತಗೊಂಡು ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ಫ್ರೆಂಡ್ಸ್ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇಲ್ಲೆಲ್ಲವ ಉಕ್ಕೆ ಹೊಸ್ಬಿಟ್ಟವ್ರೆ, ಕಾಲೇ ಒಳಕೋಯ್ತಾವೆ. ಕಾಲೇ ಇದ್ದಕ್ಕಾಯ್ತಿಲ್ಲ ಇಲ್ಲಿ ಹೊಲದೊಳಗೆ. ಹೆಂಗನ ಮಾಡು ಹೊಸ ಎಲ್ಲ ಇಲ್ಲಿ ಮೇಯವು ಎಲ್ಲ ಉಕ್ಕೆ ಹೊಸ್ತು ಇದು ಮಾಡಿದ್ದಾರೆ. ಬಾ ಪಟ ಹೆಜ್ಜೆ ಹಾಕಿ. ಅದು ಒದ್ದಿ ದೂರ ಇಲ್ಲ, ಎಲ್ಲಿ ದೂರ ಆಯ್ತಲ್ಲ ನೋಡಲಿ. ಅದೇ ಮರ ಕಾಣ್ತಿದಲ್ಲ, ಅಲ್ದ ಮರ. ಅದೇ ಇನ್ನೇನು ಎಲ್ಲ ಉಕ್ಕೆ ಹೊಡ್ಸು ಇದು ಮಾಡ್ಕೊಡ್ಸವ್ರೆ. ಸೊಪ್ಪು ನೋಡಲ್ಲಿ ಎಲ್ಲಿ ಮರ ಕಾಣ್ತಿದ್ದಾರ ಅದು ಎಲ್ಲಿ ಕಟ್ಟೆ ಏನಲ್ಲ. ಊರೊಳಗಿಂದ ಬರ್ತಾರೆ ಸೊಪ್ಪು ತರಕ್ಕೆ. ಕಿಳಿ ಮೇಲೆ ಹೆಂಗೆ ಇಳಿಯೋದಪ್ಪ, ಹಿಂಗೆ ಕರ್ಕೊಂಡ್ಬಂದಿದ್ದೀವಿ. ಇಳಿಲ್ಲ ಇಲ್ಲ ಕುತ್ಕೊಂಡು ಜಾರ್ಕೊಂಡು ಹೋಗ್ತೀನಿ. ನಿಧಾನ ಕಿಳಿ. ಮರ ಅಲ್ಲೇ ಬರ್ತು ನೋಡು, ಅಲ್ಲೇ ಮದ ಮರ. ಅಪ್ಪ ಸುಮ್ಮನೆ ನೀನು ಅಲ್ಲೇ ಎಲ್ಲರೂ ಸೊಪ್ಪು ನಮ್ಮ ಮರದ ಮರನೇ ಇತ್ತು. ನೀನು ಹೋಗಿ ನಾನು ತಂಬತ್ತೇನೆ. ಮತ್ತೆ ಯಾಕೆ ಕೊಡು ಬಂದೆ ಬತ್ತೀನಿ ಅಂತ. ಒದ್ದಿ ದೂರ ಆಯ್ತಾ ಇದು. ಅಲ್ಲಿಂದ ಮನೆ ಹತ್ರದಿಂದ ಇಲ್ಲಿ ಬರೋಷ್ಟೊಳಗೆ 4 ಗಂಟೆ ಆಗೋಯ್ತು. ಇದು ಬತ್ತಿ ಹೆಂಗೆ ಹೋಯ್ತೀನಿ ನಾನು ಕೊಡು ಬಂತು. ಬಾ ಜಲ್ದಿ. ಏನು ನೋಡ ಸಣ್ಣ ಹುಡುಗಿ ಜಾರ್ತ ಕೂತಾಳ ಜಾಗ ಹೋಗ್ತಾನೆ. ಮತ್ತೆ ಯಾಕೆ ಬರ್ತೀನಿ ಅಂತ ಅಂದೆ. ಅದ್ರ ಮಂಚನ ಇರ್ಬೇಕಾಯ್ತು ಒಂದು ಕಡೆಗೆ ಬಂದು ಸ್ವಲ್ಪ ಬರೋದೇನು ಇದಕ್ಕೆ ಬಂದು ಗಾಡಿಗೆ ಬಂದು ಸ್ವಲ್ಪ ಅನ್ಕೊಬಿಟ್ಟು ಹೇಳ್ತಾಳೆ. ಇಷ್ಟೊತ್ತಕ್ಕ ಹೋಗಿದ್ದೆ ಹಿಂಗೆ ಅನ್ಕೊಂಬಂದ ಅಂತ ನೋಡಿದ್ದೇನು ಅಲ್ಲೇ ಬರಲಿಲ್ಲ. ಅದೇ ಮರ ಹೆಂಗೈ ಸೊಪ್ಪು ನೋಡಿ ಫ್ರೆಂಡ್ಸ್. ಇಷ್ಟವರೆಗೂ ಅಲ್ಲಿಂದ ನಾನು ಎತ್ಕೊಂಬಂದೆ ಅದು ರೋಟಿ ಕಡ್ಡಿಯ. ಇವಾಗ ಇವ್ರು ತಗೊಂಡೋಯ್ತಾರೆ, ಇವ್ರು ಹೊತ್ಕೊಂಡೋಯ್ತಾರೆ. ಮರ ಹತ್ರ ಬಂದಾಗ ಇವ್ರು ಹೊತ್ಕೊಂಡು ಹೋಗೋದು. ಬೇಬೇಕು ಸಣ್ಣಪ್ಪ. ಅವಳಿಗೆ ತಾಳು ತುಂಬ ಕರ್ಕೊಂಬಂದಿಲ್ಲ ಅವಳ ಜೊತೆಗೆ. ಏನು ಭಯ ಆಯ್ತದಂತ ಕರ್ಕೊಂಬಂದಿನ. ನಾನು ಇಟ್ಕೊತೀನಿ, ಕೊಡು. ಬೇಗ ಬೇಗ ನೋಡಿ ನಮ್ಮನೆಯವರು ನನ್ನನ್ನೇ ಬಿಟ್ಟು ಹೆಂಗೆ ಹೋಯ್ತಾರೆ ಅಂತ ಅಂದ್ಬಿಟ್ಟು ಬರ್ಬೇಕಾದ್ರೆ ಜೊತೆಲಿ ಕರ್ಕೊಂಬಂದ್ರು. ಈಗ ಹೋಗ್ಬೇಕಾರೆ ನನ್ನೇ ಬಿಟ್ಬಿಟ್ಟು ಹೋಯ್ತಾವ್ರು ಮುಂದೆ. ಬಂದೆ ಮಾಡಕ್ಕೆ ಕೆಲಸ ಇರಲಿಲ್ಲ ಮನೆ ಹತ್ರ. ಅದಕ್ಕೆ ನಮ್ಮ ಗೊಂಬೆ ಬಂದು ಅದು ಎಲ್ಲಿ ಎಸ್ಕೇಪ್ ಆಗಲ್ಲ ಅಂತಲೇ ಗೊತ್ತಿಲ್ಲ. ಯಾವ್ದಾದ್ರು ಗಿಡ ತಂದು ಎಲ್ಲರೂ ಹೋಗಿಲ್ಲ ಏನೋ ಗೊತ್ತಿಲ್ಲ. ಏನೂ ಆಗಿಲ್ಲ, ಹಣ್ಣಾಗಿಲ್ಲ ಅವು. ನೋಡಿ ನಮ್ಮ ಗೊಂಬೆ ನನ್ನ ಜೊತೆ ಬಂದವಳೆ ಅಂತ ಅಂದ್ಕೊಂಡಿದ್ದೆ. ಅವಳು ಇಲ್ಲೇ ಯಾವುದೋ ಬೇಲಿ ಒಳಗೆ ಇಲಿ ಸಿಗ್ತೇನವ, ಇಲ್ಲೇ ಉಳ್ಕೊಂಡವಳೆ ಹಿಂದೆ. ತೆಗಿ ಕಾಲು ಬಿಡು. ಅಡಿಗೆ ತಿಂತವೆ. ಅಷ್ಟು ದೂರ ಕರ್ಕೊಂಡು ಹೋಗಿದ್ದೀಯಾ ಹೇಳ್ತೀಯ ಅಲ್ಲಿ. ಅದೇ ಕಾಲು ಮಣ್ಣಾದಂತ ತೊಳ್ಕೊಳಕ್ಕೆ ಹೋಗೋದು. ಅಲ್ಲಿ ಬತ್ತಿದಂಗೆ ಕಾಲು ಮಣ್ಣಾಗದು ಅಂದ್ಬಿಟ್ಟು ಇನ್ನು ಕರೆಂಟ್ ಉರಿತಾನೆ ಐತೆ. ಇವಾಗ ಕಡ್ಡಿ ಹಾಕಿದ್ದೀವಿ, ಅದನ್ನೇ ಕಟ್ಟು ಸ್ವಲ್ಪ. ಅದು ಹೂವು ಬರ್ಸೊಳಗೆ ಸುಸ್ತಾಗೋಯ್ತು.
ಐ ಎಲ್ಲ ಖಾಲಿ ಆಯ್ತು. ಹಾಂ ಜಮೀನ ಕಾಯಿಲೆ ಇದು ಮಾತಾಡೋಕ್ಕೆ ಬಿಡ್ತೀವಿ ಗಾಡಿಯ ರೈಲ ಎಷ್ಟು ದೂರ ಗೊತ್ತಾ ಫ್ರೆಂಡ್ಸ್, ನೋಡಿ ನಮ್ಮದೇ ಇಲ್ಲೇ ಹಾಲುನ್ ಮರ ಐತೆ ನಮ್ಮ ಮನೇಲಿ, ಅಲ್ಲಿಗೆ ಹೋಗಿದ್ರು. ಇಲ್ಲಿ ನಮ್ಮ ಹಾಲುನ್ ಮರತಾನೆ ಸಿಕ್ಕೊಂಡಾಯ್ತು. ಈ ಕೋಳಿ ಕರೆ ಕೊಡಿ ಮಟ್ಟ ಆಗ್ತೈತಾರ ಇದೇ 3 ಮೊಟ್ಟೆ ಇರ್ತದೆ. ಎಲ್ಲಿ ಇಕ್ಕದ ಮೆಲಸಂದಿಂದ ಇಕ್ಕದೈತೆನಪ್ಪ. ಓ ಇದು ನನಗೆ ಹಾಕಿಲ್ಲ ಅಂತ ನೋಡ್ತೈತೆ. ಕರಿ ಬಸ್ಪ ಒಲೆ ಕಚ್ಕೊಂಡೈತೆ. ಏನು ಮಾಡ್ತಾ ಇದೀಯಾ? ಒಲೆ ಕಚ್ಕೊಂಡೈತಿ. ಇವ್ರೇ ಒಳಿಕೋ ಹಿಂಗೆ ಆಚೆ ಓಡಾಡ್ತಾವ. ಮೇವ್ ಹಾಕಿಲ್ವಾ? ಸೈ ಹೇಳಿ. ಓ ಅಮ್ಮರ ಮಸಾಲೆ ಎಲ್ಲ ತಂಬರ್ತಾ ಇದ್ದೀರಾ? ಕೋಳಿಗೆ ಫೀಡ್ಸು ಇವು ತಿಂತಾವ ಥರ ಇವು ಚೆನ್ನಾಗಿ ತಿಂತಾವ. ಇಲ್ಲೇ ಹಾಕಿರಂತ ಬಂದು ಹೂ ಅದಕ್ಕೆ ಒಳಕ್ಕೆ ಹೋಗಿ ಇದು ಮಾಡ್ತಾವ ಕಣೆ. ಹೂ ಸಾಕು, ಜಾಸ್ತಿ ಹಾಕೋದು ಬೇಡ. ಆಳುಗೋಸಿ ಜೋಳ ಇಟ್ಬಿಡ್ತೀನಿ. ಬೇರೆ ನೋಡಿ ಹೋಳಿ ಕರ್ಕೊಂಬತ್ತಲ್ಲ ಮರಿ ಕೊಡ್ತೀನಿ. ಇವಾಗ ಪಾತ್ರೆ ಇಕ್ಕಲ್ಲ, ಹಿಂಗೆ ಇದಕ್ಕೆ ಇಕ್ಬಿಡ್ತೀನಿ. ಕೆಳಗೆ ಹಾಕ್ಬೇಕು. ಇವಾಗ ಏನಾರು ಡಬ್ಗೆ ಹಾಕಿದ್ರೆ ತಿನ್ನೋದೇ ಇಲ್ಲ ಇವು. ಕೆಳಗೆ ಹಾಕಿ ತಿಂತವೆ. ಇದಕ್ಕೆ ಹಾಕ್ಬಿಟ್ರೆ ಸಂಜೆ ಹೊತ್ತು ಕೆಳಗೆ ಸುಟ್ಟು ಬರೋದು. ಇದ್ರಲ್ಲಾದ್ರೆ ನಮ್ಮ ಮರದಲ್ಲಿ ತಗೊಂಡೋಗಿಟ್ರೆ ಕೆದತಾ ಇರ್ತವೆ. ನಿಧಾನಕ್ಕೆ ಒಂದೊಂದೇ ನಾನೇ ಮಾಡ್ತೀನಿ. ಕೆಳಗೆ ಸುಡ್ಬಿಟ್ಟು ಕೆಳಗೆ ಹಾಕಿ ಚೆನ್ನಾಗಿ ತಿಂತವೆ. ಅಲ್ಲಿ ನಿಧಾನ ಕಾಯ್ಕೊಂಡು ತಿನ್ಕೋತವೆ. ಅವೇನಪ್ಪ ಫ್ರೆಂಡ್ಸ್ ನೋಡಿ, ಇವತ್ತು ಬೆಳಗ್ಗೆನೆ 2 ಹೀರೆಕಾಯಿ ತಗೊಂಡ್ಬಿಟ್ಟು ಬಂದಿದ್ದೀನಿ. ಒಂದೇ ಇದು ಅಲ್ವಾ, ಒಂದೇ ಕಟ್ ಮಾಡಿಕೊಟ್ಟು ಕೊಟ್ಟಾರೆ. ಈ ಹೀರೆಕಾಯಲ್ಲಿ ಒಂದು ಏನು ಚಪಾತಿಗೆ ಕರಿನೂ ಆಗುತ್ತೆ, ಮುದ್ದೆಗೆ ಅದು ಸಾಂಬಾರು ಆಗುತ್ತೆ. ಆ ರೀತಿ ಒಂದು ರೆಸಿಪಿ ತೋರಿಸ್ತೀನಿ. ಅದಕ್ಕೆ ಆಲ್ರೆಡಿ ನಾನು ಐಟಮ್ಸ್ ಅನ್ನ ತಗೊಂಬಂದ್ಬಿಟ್ಟಿದ್ದೀನಿ. ಈರುಳ್ಳಿ ತೊಗೊಂಬಂದಿದ್ದೀನಿ. ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ, 1 ಟೊಮೊಟೊ, ಮತ್ತು ಸ್ವಲ್ಪ ತೆಂಗಿನ ತುರಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಮತ್ತು ಸಾಂಬಾರು ಪುಡಿ, ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಬಂದಿದ್ದೀನಿ. ಈ ಹೀರೆಕಾಯಿದು ಮೇಲ್ಗಡೆ ಸ್ವಲ್ಪ ತಿರುಳೆಲ್ಲ ತೆಗ್ಬಿಟ್ಟು ಕಟ್ ಮಾಡ್ತೀನಿ. ಇವಾಗ ತೆಗಿಬೇಕಾ? ಅದನ್ನ ಸ್ವಲ್ಪ ತೆಗಿಬೇಕು. ಈ ಥರ ಅಷ್ಟೇ. ಈ ಥರ ಒಂದು ಸ್ವಲ್ಪ ತೆಗೆದ್ರೆ ಆಯಿತು. ಗೌರಿ ನಿನ್ನೆ ನೋಡ್ತಾಳೆ ಏನೋ ಕುಯ್ತಾವಳಲ್ಲ ಅಂತ. ಏನವ ಇದು ಸಿಪ್ಪೆ, ಇವನ್ನ ಸಿಪ್ಪೆ ತೆಗಿತಿದ್ದೀನಿ ಅಂತ ಏನೋ ನನಗೆ ತಿನ್ನ ಕಟ್ ಮಾಡ್ತಾಳೆ ಅನ್ಕೊಂಡ್ರಲ್ಲ ಅವಳು. ನೆನ್ನೆ ಅಳಸ್ಲ ಕೊಚ್ಚಾಕಿದ್ನ ತಿನ್ಕೊಂಡ್ಲಾ? ಓ ಎಲ್ಲ ತಿನ್ಕೊಂಡ್ರು. ಇವಳೆಯ ಅವಳು ಒಸಿ ಆಗ್ತದೆ, ಅವಳು ತಿಂತೀನಿ. ಓ ಇಲ್ಲಿ ಬತ್ತಾಯ್ತು ನೋಡಪ್ಪ ಸಂದಿಲಿ ನಿನ್ನ ಮಗಳು ತಿನ್ಕೊಂಡು. ಅದಕ್ಕೆ ನೋಡ್ತಾವಳೆ ಇದು ಏನು ಕಟ್ ಮಾಡ್ತಾಳೆ ಅಂತ. ಅವಕ್ಕೂ ಒಂದು ಇದಿರುತ್ತಲ್ಲ. ಮತ್ತೆ ಏನು ಗೊತ್ತಾ, ಇದು ಹೀರೆಕಾಯಿ ತಿರುಳ ಬಲ್ತಿದ್ರೆ ಮಾತ್ರ ತೆಗಿಬೇಕು. ಎಳೆದಾದ್ರೆ ಇದನ್ನ ಎಳೆದಾದ್ರೆ ತೆಗಿಯೋ ಅವಶ್ಯಕತೆನೇ ಇರ. ಎಳೆದೊಳ್ಳೆ ಫ್ರೆಶ್ ಆಗೈತೆ, ನೆನ್ನೆ ತಾನೇ ತಂದಿರೋದು. ಇದ್ರಲ್ಲಿ ಬಜ್ಜಿ ಮಾಡಿರೋಳೆ ಸಖತ್ತಾಗಿರುತ್ತೆ, ಹೀರೆಕಾಯಿ ಬಜ್ಜಿ. ಒಲೆ ಕಚ್ಕೊತ ಚೆನ್ನಾಗಿ ಏನಾರು ಇಕ್ಕು. ನಮ್ಮ ಹಾಸ್ಟೆಲಲ್ಲಿ ಏನು ಗೊತ್ತಾ, ಸಂಜೆ ಟೈಮು ಸ್ನ್ಯಾಕ್ಸು ಇದ್ರ ಜೊತೆ ಕಾಫಿ ಜೊತೆ ಹೀರೆಕಾಯಿ ಬಜ್ಜಿ ಕೊಡೋರು. ಒಂದು ಇಷ್ಟಿಷ್ಟು 6 ಹೀರೆಕಾಯಿ ಕಟ್ ಮಾಡ್ಬಿಟ್ಟು ಒಳ್ಳೆ ಸಕ್ಕತ್ತಾಗಿರೋದು. ಉದ್ದ ಕಟ್ ಮಾಡಾರ? ರೌಂಡ್ ಶೇಪಲ್ಲಿ ಕಟ್ ಮಾಡೋರು. ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ. ರೌಂಡ್ ಶೇಪಲ್ಲಿ ಕಟ್ ಮಾಡೋರು. ಕೋಲ್ ಮರಿ ಬಿಡ, ನಾ ಕೊಟ್ಕೆಲ್ಲವಲ್ಲ. ಚೆಲ್ಲಿದ್ಲು ನೋಡಿ, ಹೆಂಗೆ ಚೆಲ್ಲದ. ಸುಮ್ಮನೆ ಸಪ್ರೇಟಾಗಿ ಆಯ್ತಂತ ತೊಳೆದೈತೆ. ಕೊಟ್ಟಿಗೆ ಎಲ್ಲ ಎದ್ದ ಬೇರೆ ಕಸ ಓಡಿಸ್ಬಿಟ್ಟಿದ್ದೀನಿ. ಕೋಳಿ ಬಿಟ್ಬಿಟ್ಟು ನೀರು ಚೇಂಜ್ ಒಂದು ಸ್ವಲ್ಪ ನೀರು ವಾರಕ್ಕೊಂದ್ಸಲಿ ಚೇಂಜ್ ಮಾಡಬೇಕು. ವಾರಕ್ಕೊಂದ್ಸಲಿ ಚೇಂಜ್ ಮಾಡ್ತಿದ್ರೆ ಹುಳಪಳ ಆಗಿರ್ತಾವಲ್ಲ ಕೋಳಿ ಕುಡಿದ್ರೆ. ಚೆನ್ನಾಗಿ 2 ಸಲ ಹಾಕಿ
ಈಗ ಮಾಡ್ಗೋದ್ರಿಂದ ಇದು ಕೋಳಿ 2 ದಿವಸ ಆಗಿದ್ದು. ಫ್ರೆಂಡ್ಸ್ ನೋಡಿ, ಮಸಾಲೆನ ಇವಾಗ ರುಬ್ಕೊಂಡ್ಬಿಟ್ಟು ತೊಗೊಂಬಿಟ್ಟು ಬರ್ತೀನಿ. ಆ ಕರ್ಬೇವು ಸೊಪ್ಪು ಕಿತ್ಕೊಂಬ ನಮ್ಮ ಕಡೆ. ಏಯ್ ಇಡಿ. ಯಾವುದು ಇಲ್ಲೊಂದು 2 ಎಲೆಕ್ಕಿಕ್ಕ ಚೂರು ಬಲ್ತಿರೋಂಥದ್ದು ಕಿತ್ಕೋಬೇಕು. ಎಲ್ಲ ಇನ್ನು ಎಳೆ ಚಿಗುರು ಇಲ್ಲಿ ಬಲ್ತೈತೊಂದು. ಕೋಳಿ ಕೆರಿತಾವೆ ಅಂದ್ಬಿಟ್ಟೆ ಈ ಥರ ಬುಡಕ್ಕೆಲ್ಲ ಇದಾಕಿ ಈಗ ಒಂದು ಸ್ವಲ್ಪ ಅಂಟ್ಕೊಂಡಿದೆ ನೋಡಿ. ಬಬಲ್ ಇವು ಎಲ್ಲ ಕೆರೆದ್ಬಿಡ್ತವೆ. ಕಸ ಬುಡದಲ್ಲಿ ಇರೋಕ್ಕೆ ಬಿಡಲ್ಲ ನೋಡಿ ಹೆಂಗೆ ಕೆತ್ತಿ. ಸಿರಿವಳೆ ನಿಮ್ಮಣ್ಣು ಕಾಯಿ ಚೆನ್ನಾಗಿದೆ. ಯಾಕೋ ದಪ್ಪನೇ ಆಗ್ತಾಯಿಲ್ಲಪ್ಪ. ನೋಡಿ ಜಮ್ನೆರ್ಲೆ ಗಿಡ ಇದು. ಅಲ್ಲೇ 1 ವರ್ಷ ಆಗಿದೆ. 1 ವರ್ಷ ಆಯ್ತಿದ್ದು. ಜಾಸ್ತಿ ಹುಳ ನೋಡಿದ್ವಿ. ಈ ಥರ ಹುಳ ಯಾಕೆ ಹೊಡಿತೈತೆ. ಒಂದು ಔಷಧಿ ತಂದು ಹಾಕ್ಬೇಕು. ಓಕೆ, ಇದಕ್ಕೂ ಬೂಡ ಕೋಳಿ ಕೆರಿಬಾರ್ದು ಅಂತ ಈ ಥರ ಮಾಡಿದ್ದೀನಿ ನೋಡಿ. ನಾನು ಒಂದು 50 ಅಡಿಕೆ ಸಸಿ ನೆಟ್ಟಿದ್ದೆ. ಎಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ. ಇದೊಂದೇ ಒಂದು ಮಾತ್ರ ಹೊಂಟೋಗಿದೆ. ಅದು ಹೋಗಿಲ್ಲ. ಸತ್ತೆ ಮುಚ್ಕೊಂಡು ಕೊಯ್ಯ ಅಂತೈತೆ. ನಾನು ಸರಿಯಾಗಿ ನಿಗಾ ನೋಡಿದ್ರೆ ನೋಡಿ, ಸತ್ತೆ ಒಳಗೆ ಮುಚ್ಕೊಬಿಟ್ಟೈತೆ. ಈಗ ನೀಟಾಗಿ ಮಳೆ ಇದ್ರು ನೋಡಿ. ನಾನು ಜಾಸ್ತಿ ಅಡಿಕೆ ಸಸಿನ ಜಾಸ್ತಿ ಬಡ್ಡೆಗೆ ನೆಡ್ಬಿಟ್ಟು ತಂಗಿ ಸಸಿ ಬಡ್ಡೆಗೆ ಈ ಥರ 4 ಮಧ್ಯೆ ಕೊಂಡು ನೆಡ್ಬೇಕು. ಇಲ್ಲಾಂದರೆ ಅದು ಬರೋಲ್ಲ ಅಷ್ಟಾಗಿ. ನೋಡಿ ಇಲ್ಲಿ ಲೈನ್ ಫುಲ್ ನೆಟ್ಟಿದ್ದೀನಿ ಈ ಥರ. ಇಷ್ಟು ದೂರ ಇಷ್ಟು ನೆಡಬೇಕು. ಜಾಸ್ತಿ ಹತ್ರ ನೆಡಬಾರ್ದು. ಹತ್ರ ನೆಟ್ಟಾಗ ಇದಾಗುತ್ತೆ. ಈ ತೆಂಗಿನ ಮರ ಇಲ್ಲಿದೆ. ಅಡಿಕೆ ಸಸಿ ತಗೊಂಬಂದ. ಕಾಳು ಬೇರೆ ಇಟ್ಕೊಟ್ಟಿದ್ದಲ್ಲ. ಮೊಳಕೆ ಕಾಳು ನೋಡಿ. ಎಣ್ಣೆ ಕಾದೈತೆ. ಫ್ರೆಂಡ್ಸ್, ಏನಂದ್ರೆ ಇವತ್ತು ನಾನು ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡ್ತಿದ್ದೀನಿ ಗೊತ್ತಾ? ಪಲ್ಯ ಸಾಗು ಯಾವ್ದಾರ ಆಯಿತು ನೋಡಿ. ಹೆಸ್ರು ಕಾಳು ಮತ್ತು ತಡ್ನಿಕಾಳು ಮೊಳಕೆ ಕಟ್ಟಿದ್ದೀನಿ. ಹುಳ್ಳಿಕಾಳು ಹಾಕಬೇಕಾಗಿತ್ತು. ಹುಳ್ಳಿಕಾಳು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಹುಳ್ಳಿಕಾಳು ಅಲ್ಲೇ ಮೊಳಕೆ ಬಂದವ. ಹೆಸ್ರು ಕಾಳು ಮತ್ತು ತಡ್ನಿಕಾಳು ಇವೆರಡನ್ನೂ ಹಾಕ್ತಾ ಇದ್ದೀನಿ. ಮೊಳಕೆ ಬಂದಿದ್ದಾವೆ. ಮತ್ತು ಈಗ ಸಾಸಿವೆ ಎಣ್ಣೆನ ಹಾಕಿದ್ದೆ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮಕ್ಕಳಿಗೆ ಸಿಡಿಸ್ಕೊಳ್ಳಿ. ಆಮೇಲೆ ಇವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಏನು ಕೆಟ್ಟಬೇಕಂತಿದ್ದೆ ನೀರು ಅಂತ ಹೇಳ್ಕೊಳಕ್ಕೆ. ಅದೊಂದು 2-3 ಸಲ ಎಣ್ಣೆ ಸಿಡಿಸ್ಕೊಳ್ಳೋಲ್ಲ. ಹಂಗಾಗಿ ಸ್ವಲ್ಪ ಭಯ ಆಯ್ತಲ್ಲ. ಇಲ್ಲಾಂದ್ರೆ ಮಕ್ಕನೇ ಹಿಂಗೆ ಗೊತ್ಬಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮೊಳಕೆ ಕಟ್ಟಿರೋ ಕಾಳು ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮೊಳಕೆ ಕಟ್ಟಿರೋ ಕಾಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಎಲ್ಲರೂ ಅಷ್ಟೇ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ನಾವು ಮೊಳಕೆನೆ ಕಟ್ಟಲ್ಲ. ಒಂದೊಂದ್ಸಲಿ ಹಂಗೆ ಒಣ್ಕಲ್ಲೆ ಅರ್ಜೆಂಟಾಗಿ ಹಂಗೆ ಆಗ್ತದೆ. ಮೊಳಕೆ ಕಟ್ಟಿರೋ ಕಾಳುಗಳು ಇದು ಯಾವುದಿಲ್ಲ. ಈಗ ಬೆಳಕರಿತೈತೆ, ಹಿಂಗೆ ಕೂಗ್ತೈತೆ. ಅಲಾರಾಮ್ ಇಕ್ಕದೇ ಬೇಡ. ಇವಾಗ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಹೀರೆಕಾಯಿನೂ ಡೈರೆಕ್ಟ್ ಆಗಿ ಇದು ಒಗ್ಗರಣೆಗೆ ಹಾಕ್ತೀನಿ. ಚಪಾತಿ ದಪ್ಪ ಆಗಲಿಲ್ಲ ಅಂತ. ಹೀರೆಕಾಯಿ ಅದು ಫುಲ್ ಬೆಂದೋಯ್ತದೆ. ಒಂಥರ ಬೆಂಡಿದ್ದಂಗಲ್ಲ ಬೆಂದೋದು. ಹಂಗೆ ಇದಾಗದೇ ಇಲ್ಲ. ಆ ಥರ ದಪ್ಪ ಕಾಣಿಸುತ್ತೆ ಅಂದ್ರೆ ಇರೋದೇ ಇಲ್ಲ. ಅದು ಬೆಂಡ್ ಅಲ್ವಾ ಒಳಗಡೆ ಇರೋದು. ಇದ್ರ ಆಗುತ್ತೆ. ಹಿಂಗೆ ತಿನ್ಬೇಕು ಅಂದ್ರೂ ಹೀರೆಕಾಯಿ ಸಿಗೋದೇ ಇಲ್ಲ ಅಲ್ಲಿ. ಎಲ್ಲ ಇದಾಗಿರುತ್ತೆ. ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಮತ್ತು ಮೊಳಕೆ ಕಟ್ಟಿದ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಮಸಾಲೆ ಹುರಿದು ಮಸಾಲೆನ ಚೂರು ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿ ಬಾಡಿಸ್ತೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ಚಪಾತಿಗೆ, ಮುದ್ದೆಗೆ ಎಲ್ಲ ಯಾವ್ದು ಕಾರೂ ತಿನ್ಬೋದು. ರೊಟ್ಟಿ, ಚಪಾತಿ, ರೈಸು. ಮೊಳಕೆ ಕಟ್ಟಿದ ಕಾಳಲ್ಲಿ ಎಂಥ ಸಾಂಬಾರು ಮಾಡಿ ಸಖತ್ತು ಟೇಸ್ಟ್ ಬರುತ್ತೆ. ಅದರಲ್ಲಿ ಉಪ್ಸಾರು ಮಾಡಿರೋಂಥನು ಇದು ಏನಪ್ಪ
ಈ ಇದು ಹುಳಿಕಾಳು ಇರುತ್ತಲ್ಲ ಅದರಲ್ಲಂತೂ ಉಪ್ಸಾರು ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಈ ಜೋಳ ಇಲ್ಲಿ ಹಾಕಿದ್ವಲ್ಲ ಪಾಪ ಎಲ್ಲ ತಿಂಗಳು ನೋಡಿಲ್ಲ. ಅವಳು ತಿಂಡಿ ತೊತ್ತಾರೆ ಅಂತ ನೋಡಿ ಮನೆ ಕಂಡ್ಲತ್ತೀವಿ. ಇವಾಗ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಹಾಕ್ತೀವಿ. ನಾನು ಸುಳ್ಳು ಕುಯ್ಕೊಂಬರ್ಲ ಹೋಗಿ ಚಪಾತಿ ಹರಿತೀನಿ. ಚಪಾತಿ ಬೇಯಿಸ್ಬಾರಪ್ಪ. ಚಪಾತಿ ಹುಲ್ಲು ನಾನು ಬೇಕಾದ್ರೆ ಕುಯ್ಕೊಂಬರ್ತೀನಿ ಬಾ. ಅಯ್ಯೋ ನೀನು ಸೊಪ್ಪು ತಂದು ಹಂಗಾರು ಬಾ. ಸೊಪ್ಪು ತಂದೆ ಸಾಕಾಗೋಯ್ತು ಅಂತ ಅಲ್ಲಿವರೆಗೆ ಹೋಗಿ ನಮಗೆ ಒಬ್ಬಳೆ ಜವಣಿಗೆ ತಗೊಂಡ್ಬಿಟ್ಟೆ. ಆಮೇಲೆ ಅಲ್ಲೆಲ್ಲ ಒಬ್ಬೊಬ್ರು ಮತ್ತೆ ಇಲ್ಲೇ ನಮ್ಮೂರಲ್ಲೇ ಸೊಪ್ಪಿದ್ರು ಅಲ್ಲಿ ಅಷ್ಟು ದೂರ ಹೋಗಿ ಬರೋಷ್ಟ್ರೊಳಗೆ ಅರ್ಧ ಗಂಟೆ. ಜವಣಿಗೆ ಇಟ್ಕೊಳಕಣ ನಮ್ದು ಐಟ್ ಐತಿ ಮರ. ಇವಾಗ ರುಚಿಗೆ ಉಪ್ಪು. ಇದನ್ನ ಗೊಂಬೆ ಆಳೆ ಹುಡಿಕೊಂಡ್ರೆ ಹೊಟ್ಟಸ್ತೈತಂತ. ಅರೆ ಎತ್ತಿಕ್ಕು ಚೆನ್ನಾಗಿ ಬೆಂದಿರಂಗೈತಿ ಹಿಂದಕ್ಕೆ. ಇದಕ್ಕೆ ಎತ್ತಿಕ್ಕು ಇಲ್ಲಿ ಎತ್ತಿಕನಾ. ಐ ನಡಿ ಗೊಂಬೆ. ಚೂರು ಇದಾಗಬೇಕು, ಗಟ್ಟಿ ಆಗ್ಬೇಕು. ಏನು ಹಿಡ್ಕ ತಿರು ಕಲ್ ಕೊಡ್ತೀನಿ. ಅಕ್ಕಡಿ ಲಂಚ್ ಮಡಗ್ಬೋದಾ? ನೋಡು ಮಡಗಿ ಲಂಚ್ ಗೊತ್ತಾಯ್ತದೆ. ಲಂಚು ಕಾಣೆ ನನ್ನ ಪ್ರಕಾರ. ಈಗ ಚಪಾತಿ ಮಾಡ್ಬಿಟ್ಟು ಆಮೇಲೆ ಇಟ್ಬಿಡೋಣ ಗೊಜ್ಜ ಮತ್ತೆ. ಹಂಗೆ ಮಾಡು. ಕೆಳಕ್ಕನ ಹುಷಾರು. ತಡಿ ನಾನು ಇಟ್ಕೊತೀನಿ. ಮತ್ತೆ ತಿರ್ಗಾ ಮಾಡು ಅಂದ್ರೆ ಕೈ ಅಂದ್ಬಿಡ್ತೀನಿ. ನೀನು ತಿರ್ಗಾ ಮಾಡಾರ ಯಾರು? ಇದು ಚಟ್ನಿ ಯಾರು ಕೊಡ್ತೀನಿ, ಚಟ್ನಿ ತಿಂದು ಹೋಗ್ಬೇಕು ಅಷ್ಟೇ. ಹಾಕತಿ. ಹಾಂ ಸೂಪರ್. ನಮ್ಮ ಗೊಂಬೆ ಅಲ್ಲೇ ಚಪಾತಿಗೆ ರೆಡಿಯಾಗಿ ಕುಂತಾಳೆ ಫ್ರೆಂಡ್ಸ್. ನೋಡಿ ಇವಳಿಗೆ ಚಪಾತಿ ಅಂದರೆ ಫೇವ್ರೇಟು. ಮುದ್ದೆ ಚಪಾತಿ. ಮುದ್ದೆ ಚಪಾತಿ. ಚಪಾತಿ ಅಂದರೆ ಫೇವ್ರೇಟು. ಚಪಾತಿ ಹಸಿಟ್ಟು ಬೆಳಗ್ಗೆನೆ ಮಿದ್ದು ಇಟ್ಬಿಟ್ಟಿದೆ. ಚಪಾತಿ ಮುದ್ದೆ ಅವಳಿಗೆ ಫೇವ್ರೇಟು. ನಾವು ಇಲ್ಲಿ ಕುಯ್ಕೊಂಬತ್ತೀನಿ. ಚಪಾತಿ ಬೇಯಿಸ್ಬಾಪಾ. ಅದು ಎಲ್ಲಿ ಕುಯ್ಯೋದಾಗ ಸೌಂಡ್ ಆಯ್ತಿದೋ ಗೊತ್ತಿಲ್ಲ. ಇಲ್ಲ ಆ ಕಡೆಗೆ ತಿರ್ಕೊಂಡು ಏನು ಒಂಥರ ಸೌಂಡ್ ಮಾಡ್ತಾವೆ. ಹ್ಞೂ ಏನು ಕಥ ನೀನು ಕುಯ್ಯೋದಾಗ ಇಲ್ಲಿ ಕೆಲಸ ಇದೆ ಸೌಂಡು. ಹಾಂ ಏನು ಮಾಡ್ತೀವಿ ಒಣಗಲ್ವಲ್ಲ, ಹಂಗಾಗಿ ಹೆಂಗ್ ಸೌಂಡ್ ಮಾಡ್ತಿದ್ರು ಗೊತ್ತಾ ಇಷ್ಟವರೆಗೂ. ಅನ್ಕಂಡೆ ಹುಡುಗೆ ಕೂಗ್ತಾವಳೆ ಸೌಂಡ್. ನೀನು ಅಲ್ಲಿ ಕುಯ್ಯೋದು ಇವಕ್ಕೆ ಹೆಂಗ್ ಸೌಂಡ್ ಗೊತ್ತಾಯ್ತದ ನೋಡು. ಹಾಂ ಅದಕ್ಕೆ ಬಿಸ್ತಿನಾರ ಕಾಸು ಸ್ನಾನ ಮಾಡ್ಕೊಳ್ಳಿ ನೋಡಲಿ. ಗೊಂಬೆ ಚಪಾತಿ ಅವಳ ಡ್ರಾಮಾ ಏನ್ ಗೊತ್ತಾ? ಚಪಾತಿ ಹರಿತಾವಳೆ ಅಂತ ಅಂದ್ಬಿಟ್ಟು ಇಲ್ಲೇ ಒಂದ್ ಚಾರ್ತಾವಳ. ಅವಳು ಮುದ್ದೆ ಚಪಾತಿ ದಿನ ಇಲ್ಲೇ ಒಂದ್ ಚಾರ್ತಾಳ ಅವಳು. ಎಷ್ಟಾಗವ? ನಾನಿನ್ ಎಷ್ಟು ಹರಿತೀನಿ? ನಿನಗೆ 4, ನನಗೆ 2. 2 ಸಾಕು ನಿಂಗೆ? 4 ಇಲ್ಲ 3 ಅವೆ. ಈ ಕರ್ನಾಟಕದ ಪಿಂಡಿ ಮ್ಯಾಕ್ ಮುಂದವಲ್ಲ ಒಂದು. ಅವು ಏನ್ ಗೊತ್ತಾ? ಕಲ್ ಮೇಲೆ ಹರಿದ್ರೆ ಕರೆಕ್ಟಾಗಿ ಬರ್ತವೆ. ನಾನು ಎಣ್ಣೆ ಹಾಕೊಂಡು ಹರಿತೀನಲ್ಲ, ಕಲ್ ಮೇಲೆ ಹರಿದ್ರೆ ಚೆನ್ನಾಗಿ ಬರ್ತವೆ. ಇಲ್ಲಾಂದ್ರೆ ಅವು ಏನು ರೌಂಡ್ ಶೇಪ್ ಬೇಕು. ಏನು ಚೂರು ಈ ಕಡೆ ತಗೊಂಡಿದ್ರಿಂದ ಇಂಡಿಯಾ ಮ್ಯಾಪ್ ಆಗೋದು. ಅಲ್ಲ ಯಾವ ಮ್ಯಾಪ್ ಬಂದ್ರು ತಿನ್ನಬೇಕು. ಚಪಾತಿನೇನು ರೌಂಡ್ ಶೇಪಲ್ಲಿ ಹಂಗೆ ತಿಂತಿ, ಅದನ್ನ ಕಿತ್ಕೊಂತಾನೆ ತಿನ್ನೋದು. ಅದು ಒಳಗಡೆ ಟೈಲ್ಸ್ ಕಲ್ ಮೇಲೆ ಹರಿತೀನಲ್ಲ, ಹಂಗಾಗಿ ರೌಂಡ್ ಶೇಪಲ್ಲಿ ಬರ್ತವೆ. ಈ ಎಣ್ಣೆ ಹಾಕೊಂಡು ಇದ್ರ ಮೇಲೆ ನೀಟಾಗಿ ರೌಂಡ್ ಶೇಪಲ್ಲಿ ಬರಲ್ಲ. ಏನು ಆಯ್ತು ಬೈತಲ್ಲ ಬಿಡು. ತಲೆ ಸುದ್ದಿದಲ್ಲ ಅವಳು ಚಪಾತಿ ತಲೆ ಸುದ್ದಿದವಳು ಚಪಾತಿ ಕೊಡ್ದಲೆ. ಎದ್ದು ಮಣ್ಣಲ್ಲಿ ಅದ್ರ ಮೇಲೆ ಬಿದ್ದವಲ್ಲ, ಹಾಸಿಗೆ ಮೇಲೆ ಅದ್ರ ಮೇಲೆ ಒದ್ದಾಡು. ಸರಿ ಇಟ್ಕೊಂಡ್ಲ ಅವಳಿಗೂ. ನಮ್ಮ ಕೆಂದ ನೋಡಿ ಕಲ್ತ್ಕೊಂಡು ಇದು ಹಾಕ್ಬಿಟ್ಟು ಪಲ್ಯ ಇಕ್ಕು.
ಮೈ ತೊಳ್ಕೊಂಡೆ ಮಲಕೊಳ್ಳೋದು. ಅವಳು ಹಂಗೆ ಅವಳು ಎಷ್ಟೇ ಮಣ್ಣು ಇಕೊಂಡ್ರು ಅವಳು ಮನೆ ಒಳಗೆ ಹೋಗ್ಬೇಕಾರೆ ಅಷ್ಟು ನೀಟಾಗಿ ಹೋಯ್ತಾಳ ಅವಳು. ಹಂಗಂತಂದೆ ಅವಳನ್ನ ಉಬ್ಬಿಸ್ಬಿಟ್ಟಿದ್ಯಾ. ನಿಮ್ಮ ಕೆಂದ ಹುಟ್ಟು ಗೊಬ್ಬ ಗಲೀಜ ಅವನು. ಉಯ್ಯಲ್ಲಿ ಕಾಲ ಅವಳ್ದ. ಅಯ್ಯೋ ಏನು ಸ್ಟೈಲು. ಫ್ರೆಂಡ್ಸ್ ನೋಡಿ ಚಪಾತಿ ಆಯಿತು. ಇಲ್ಲಿ ಪಲ್ಯ ಬೇಯ್ತೈತೆ. ಹಂಗೆ ತಟ್ಟೆ ಮುಚ್ಚಿದ್ದೀನಿ. ನಮ್ಮನೆಯವರು ಇಲ್ಲಿ ಅಳಸ್ಕೊಂಡು ಕುಯ್ತಾ ಇದ್ದಾರೆ. ಬನ್ನಿ. ಅವತ್ತು ಕಿತ್ಕೊಂಡ್ಬಂದವಳೆ. ಚೆನ್ನಾಗೈತೆ, ಸ್ವೀಟಾಗೈತೆ ಒಟ್ಟಿನಲ್ಲಿ. ಚೆನ್ನಾಗೈತೆ. ಕೈಗೆ ತೀರಾ ಹಣ್ಣಾದ್ರೆ ಅಂಟೇನಾಗಲ್ಲ. ತೀರಾ ಹಣ್ಣಾದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಮಣ್ಣು ತಿಂದವ್ರೆ. ನಮ್ಮರ್ದಿಷ್ಟು ಗೊಂಬೆ ಬೈತಾಳ. ಒಂದ್ ಮರ ಐತಲ್ಲ ನೋಡಿ ಇಲ್ಲಿ ನಮ್ ಗೊಂಬೆ ಬೈತಾಳ. ನಮ್ಮ ಅಪ್ಪ ಅಲ್ಗೋ ಕಷ್ಟಪಟ್ಟು ತಂದಿದ್ದೆ, ನೀವು ಅರ್ಧಂಬರ್ಧ ಹುಲ್ ತಿಂದೆ. ಅಯ್ಯೋ ನಾನು ಅಳಸ್ದೆ ನಿನ್ನೆ ಎಷ್ಟೇ ಕಡೆ ಸರಿಯಾಗಿ ಮಾಡ್ತಿಕೊಂಡ ಕೈ ಸಿಟ್ಕೊಂಡು ಇದ್ಬೋಣ. ಬಿಡು, ನನ್ನ ಕೈ ಏನು ಮಣ್ಣಾಗಿಲ್ಲ. ಈ ಸೀಸನಲ್ಲಿ ಅಳಸ್ನಣ್ಣು ತಿನ್ಬೇಕು. ಯಾವ ಸೀಸನಲ್ಲಿ ಏನು ಸಿಗ್ತದೆ ಅದನ್ನು ಸ್ವಲ್ಪನಾರು ತಿನ್ನಬೇಕು. ಈ ಟೈಮಲ್ಲಿ ಮಾವಿನಕಾಯಿ, ಅಳಸ್ನಣ್ಣು ಅಲ್ಲವ ನೀನು. ಆಮೇಲೆ ಕುಡಿಕೊಂಡ್ರೆ ಸಿಗದ. ಗಟ್ಟಿಗೆ ಆಯ್ತಾ? ಸಕ್ಕತ್ತ ಬಂದೈತೆ. ಟೇಸ್ಟ್ ನೋಡ್ತೀವಿ. ಚೆನ್ನಾಗಿದೆ. ನೀನು ಮಕ್ಕ ತಗೊಂತೀನೋ. ನಾ ಕುಂತ್ಕೊಳ್ತಾರೆ ನಿಂತ್ಕೊಂಡೆ ಅಲ್ಲ ನಮ್ಮ ಗೊಂಬೆ. ತಡೆಯಪ್ಪ ಒಟ್ಕಿಟ್ಟೆ ನಾವು ಬಂದದ ಮೇಲೆ